ಹಲೋ, ಗುಡ್ ಈವ್ನಿಂಗ್. ಇವತ್ತು ನಮ್ಮ ಮನೆಯಲ್ಲಿ ಬಿರಿಯಾನಿ ಸ್ಪೆಷಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂಚೂರು ಕಬಾಬ್ಗೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಮೊಟ್ಟೆ ಇಲ್ಲ, ಮೊಟ್ಟೆ ತರಿಸಿ ಆಮೇಲೆ ಕಬಾಬ್ದು ನೋಡ್ಕೊಳ್ಳೋಣ. ಯಾಕಂದರೆ ನಿಮ್ಗೆ ಆಲ್ರೆಡಿ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ದಮ್ ಬಿರಿಯಾನಿ ರೆಡಿ ಮಾಡೋಣ ಅಂತ. ಸೊ ಇಷ್ಟು ಚಿಕನ್ ಇರಬೇಕು. ಫಸ್ಟು ಒಂದು ಪಾತ್ರೆಯಲ್ಲಿ ಒಂದಿಷ್ಟು ಅಕ್ಕಿ, ಯಾವ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಅಂದರೆ ಈ ಗ್ಲಾಸಲ್ಲಿ ಒಂದು 3 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದನ್ನು ಜಸ್ಟ್ 70% ನೀವು ಕುದಿಸ್ಕೋಬೇಕು. ಓಕೆ, ಅದಕ್ಕಿಂತ ಮುಂಚೆ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ನೆನೆಸಿಡಬೇಕು. ಉದುರಿದ್ರಾಗಬಾರ್ದಲ್ವಾ, ಸೊ ಅದಕ್ಕೋಸ್ಕರ. ಇದಕ್ಕೆ ಚಿಕನ್ಗೆ ಮಸಾಲೆಗಳು ಕಲಿಸ್ಕೊಳ್ಳೋಣ. ಏನೇನು ಮಸಾಲೆ ಬೇಕು. ಸೊ ಫಸ್ಟು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಳ್ಳೋಣ ಇದಕ್ಕೆ. ಮತ್ತು ಒಗ್ಗರಣೆ ಬೇಕಾದ್ರೆ ಹಾಕ್ಕೊಳಕ್ಕೆ ಬರುತ್ತೆ. ಓಕೆ, ಎಷ್ಟು ಹಾಕ್ಕೊಳ್ಳೋಣ. ಇದರಲ್ಲಿ ಏನೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಏನೇನು ಮಿಕ್ಸ್ ಮಾಡಿದ್ದೀನಿ ಅಂದರೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ. ಸೊ ಅದಕ್ಕೆ ಗ್ರೀನಿಶ್ ಆಗಿದೆ. ಸೊ ಇದಕ್ಕೆ ಸ್ವಲ್ಪ ಖಾರದ ಪುಡಿ 1 ಸ್ಪೂನ್. ಜಾಸ್ತಿ ಖಾರ ಆಗೋದು ಬೇಡ, ಸೊ 1 ಸ್ಪೂನ್ ಎನಫ್. ಸೊ ಗರಂ ಮಸಾಲೆ 1 ಸ್ಪೂನ್ ಹಾಕ್ಕೊಳ್ಳಿ. ಅರಿಶಿಣ ಒಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಕೆಲವರು ಅರಿಶಿಣ ಇಷ್ಟಪಡಲ್ಲ. ಮತ್ತು ಚಿಕನ್ ಮಸಾಲೆ ಹಾಕ್ಕೊಳ್ಳಿ. ಐ ಥಿಂಕ್ ಸಾಕು. ಇನ್ನೂ 1 ಪ್ಯಾಕೆಟ್ ಇದೆ, ಬಟ್ ಜಾಸ್ತಿ ಮಸಾಲೆ ಆಗಬಾರ್ದಲ್ಲ. ಸೊ ಅದಾದಮೇಲೆ ಆಚಿ ಬಿರಿಯಾನಿ ಮಸಾಲೆ ಯೂಸ್ ಮಾಡೋಣ. ಸ್ವಲ್ಪ ಇಷ್ಟು ಹಾಕಿ ಒಂದು ಸ್ವಲ್ಪ ಸಾಲ್ಟ್ ಯೂಸ್ ಮಾಡಬೇಕು. ಒಂದು ಸ್ಪೂನ್. ಮತ್ತು ಮೊಸರು, ಒಂಚೂರು ಮೊಸರು. ಎಷ್ಟು ಚೆನ್ನಾಗಿ ಮೊಸರು ಹಾಕೋತಿರೋ ಅಷ್ಟು ಚೆನ್ನಾಗಿ ಬಿರಿಯಾನಿ ಆಗುತ್ತೆ. 1/4 ಲೀಟ್ರಲ್ಲಿ ಒಂದು ಅರ್ಧ ಪ್ಯಾಕೆಟ್ ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಫ್ರೈಡ್ ಆನಿಯನ್ ಮಾಡ್ಕೊಳ್ಳೋಣ. ಸೊ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಅಪ್ಪ ಭಟ್ಟನ್ನು ಜೋರು ಉರಿಲಿ ಇಟ್ಕೊಳ್ಳಿ. ಒಂದು ಸ್ವಲ್ಪ ಆನಿಯನ್ಗೆ ಎಣ್ಣೆ ಹಾಕ್ಕೊಳ್ಳಿ. ಚೆನ್ನಾಗಿ ಕಾಯಲಿ. ಆಮೇಲೆ ಒಂದು 3 ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಒಗ್ಗರಣೆಗೆ ಆನಿಯನ್ ಹಾಕಲ್ಲ, ಡೈರೆಕ್ಟಾಗಿ ಆಯಿಲ್ ಹಾಕ್ತೀನಿ. ಈ ಥರ ಉದ್ದುದ್ದು ಕಟ್ ಮಾಡ್ಕೊಳ್ಳಿ. ಸ್ಲೈಸು, ಪೀಸ್ ಕಟ್ ಮಾಡಬೇಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಆನಿಯನ್ನ ಫ್ರೈ ಮಾಡ್ಕೊಳ್ಳೋಣ. ನನಗೆ ಕೈ ಬಿಸಿ ಆಗುತ್ತೆ, ಕೈ ಸುಡುತ್ತೆ ನನಗೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಫುಲ್ಲು ಬ್ರೌನಿಷ್ ಕಲರ್ ಬರಬೇಕು, ಸೀರಿಸ್ಬೇಡಿ. ಬ್ರೌನ್ ಕಲರ್ ಬಂದರೆ ಸಾಕು. ಸ್ವಲ್ಪ ಜಾಸ್ತಿ ಆಯಿಲ್ ಬೇಕಾಗುತ್ತೆ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಜೋರು ಉರಿಲಿಕ್ಕೆ. ಆಮೇಲೆ ಇಲ್ಲಿ ಒಂದು 15-20 ಮಿನಿಟ್ಸ್ ಒಂದು ಅಕ್ಕಿ ನೆನೆಸಿಟ್ಟಿದ್ದೆ, ಅದನ್ನು ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ಅನ್ನ ಮಾಡ್ಕೋಬೇಕು. ಈಗ ಫ್ರೈಡ್ ಆನಿಯನ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಕುದಿಯೋಕೆ ಇಟ್ಕೊಳ್ಳಿ. ಬ್ರೌನಿಷ್ ಆಗೋ ತನಕ ಚೆನ್ನಾಗಿ ಫ್ರೀಯಾಗಿ ಬಿಟ್ಬಿಡಿ. ಈಗ ಅಕ್ಕಿ ಇಟ್ಕೊಳ್ಳೋಣ.
ಥರ ಕುಕ್ಕರಲ್ಲಿ ಇಷ್ಟು ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಕುದಿಸ್ಕೊಳ್ಳೋಣ. 70% ಅಥವಾ 80% ಬೆಂದಿದ್ರೆ ಸಾಕು. ಜಾಸ್ತಿ ಮಿಜ್ಜಿ ಮಾಡೋಕ್ಕೆ ಹೋಗ್ಬಾರ್ದು ನಾನು, ಯಾಕಂದರೆ ನಾವು ಮಾಡ್ತಾ ಇರೋದು ಚಿಕನ್ ದಮ್ ಬಿರಿಯಾನಿ. ಈಗ ಒಂದು ಕುಕ್ಕರ್ಗೆ ಅಕ್ಕಿ ಹಾಕ್ಕೊಳ್ಳಿ. ಯಾವ ಲೆಕ್ಕದಲ್ಲಿ ಅಂದರೆ, ಈ ಗ್ಲಾಸಲ್ಲಿ ನಾನು 3 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಸೊ 6 ಲೋಟ ನೀವು ನೀರು ಹಾಕ್ಕೋಬೇಕು. 1 2 3 4 5 6. ಸೊ ನೋಡಿ, ಇಲ್ಲಿ ಆನಿಯನ್ ಫ್ರೈ ಆಗ್ತದೆ. ಸ್ವಲ್ಪ ಅದು ಇದಕ್ಕೆ ನಾವೇನೇನು ಹಾಕ್ಕೊಳ್ತೀವಿ ಅಂದರೆ, ಮಸಾಲೆಗೂ 1 ಸ್ಪೂನ್ ಉಪ್ಪು ಹಾಕಿರೋದ್ರಿಂದ ಇಲ್ಲೂ 1 ಸ್ಪೂನ್ ಉಪ್ಪು ಹಾಕ್ತೀವಿ ಅಷ್ಟೇ. 1 ಸ್ಪೂನ್ ಇಲ್ಲ, ಲೋಟ ಆಗಿರೋದ್ರಿಂದ 1.5 ಟೀ ಸ್ಪೂನ್ ಉಪ್ಪು ಹಾಕ್ಕೋತೀವಿ. ಇದಕ್ಕೆ ಏನೇನು ಹಾಕಬೇಕು, ಪಲಾವ್ ಎಲೆ ಗೊತ್ತಲ್ಲ, 1-2 ಎಲೆ ಹಾಕ್ಕೊಳ್ಳಿ ಸಾಕು. 2-3 ಅಯ್ಯಯ್ಯೋ, ಏಲಕ್ಕಿ ತೆಕ್ಕೆ ಬರ್ತಾ ಇಲ್ಲ. 1 ಏಲಕ್ಕಿನ 2 ಏಲಕ್ಕಿನ 2-3 ಏಲಕ್ಕಿ ಹಾಕ್ಕೊಳ್ಳಿ. ಬಿಡಿಸ್ಬೇಡಿ, ಹಾಗೆ ಹಾಕ್ಕೊಳ್ಳಿ. ಅದರ ಫ್ಲೇವರ್ಗೆ ಮಾತ್ರ ಅದು. ಕೆಲವ್ರಿಗೆ ಏಲಕ್ಕಿ ಹಾಗಾಗಿ ಬಾಯಿಗೆ ಸಿಗೋದು ಇಷ್ಟ ಆಗಲ್ಲ. ನಾವಿವತ್ತು ಯೂಸ್ ಮಾಡ್ತಾ ಇದ್ದೀವಿ ಲವಂಗ ಹೂವಿರೋದು ಹಾಕ್ಕೊಳ್ಳಿ. 4 ಹಾಕ್ಕೊಳ್ಳಿ ಸಾಕು. 4 ಲವಂಗ ಹಾಕ್ಕೊಳ್ಳಿ. ಮತ್ತು ಇನ್ನೂ ಏನು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಚಕ್ಕೆ ಉದ್ದುದ್ದಕ್ಕೆ ಹಾಕ್ಕೊಳ್ಳಿ. ಇಷ್ಟು ಹಾಕಿ ಕುಕ್ಕರು ಮೇಲ್ಗಡೆ ಏನು ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಕುದಿಯೋದಕ್ಕೆ ಇಟ್ಬಿಡಿ. 70% ಆಗುತ್ತೆ. ಫೈನ್. ಆನಿಯನ್ ಆಗ್ತಾ ಇರುತ್ತೆ, ಇನ್ನೂ ಬ್ರೌನಿಶ್ ಆಗಬೇಕು. ಸೊ ಲೆಟ್ ಅಸ್ ಟೇಕ್ ದ ಚಿಕನ್ ಮ್ಯಾರಿನೇಷನ್. ಈಗೇನು ನಾನು ಚಿಕನ್ ಮ್ಯಾರಿನೇಷನ್ ಮಾಡಿದ್ದೀನಿ ಅದನ್ನು ಹಾಕ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಒಂಚೂರು ಆಯಿಲ್ ಹಾಕಬೇಕು. ಅದಾದಮೇಲೆ ಫ್ರೈ ಮಾಡಾದ್ಮೇಲೆ ಅದನ್ನು ಹಾಕಬೇಕಾಗುತ್ತೆ. ಓಕೆ, ಸೊ ಫ್ರೈ ಆಗ್ತಾ ಇದೆ ಚೆನ್ನಾಗಿ. ಇನ್ನೂ ಫ್ರೈ ಆಗಬೇಕು, ಇನ್ನೂ ಬ್ರೌನಿಶ್ ಆಗಬೇಕು. ಈಗ ಫ್ರೈಡ್ ಆನಿಯನ್ ಆಗಿದೆ. ಸೊ ಈಗೇನು ಮಾಡೋಣ ಅಂದರೆ, ಈ ಒಂದು ಪ್ಲೇಟಿಗೆ ಹಾಕ್ತೀನಿ. ಈ ಥರ ಒಂದು ಸೌಟ್ ಬರುತ್ತಲ್ಲ, ಅದನ್ನು ತಗೊಳ್ಳಿ. ಜಸ್ಟಿಗೆ ಸ್ಟ್ರೈನ್ ಮಾಡಿ, ಎಣ್ಣೆ ಎಲ್ಲ ನೀಟಾಗಿ ಸ್ಟ್ರೈನ್ ಆಗಿಬಿಡುತ್ತೆ. ಓಕೆ, ಮಾಡ್ಕೊಂಡು ಈಗ ಹಾಕ್ಕೋಬೇಕು. ಇದನ್ನು ನೀವು ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡಾಗ ಸ್ವಲ್ಪ ತಾದ್ಮೇಲೆ ಇದು ಕ್ರಿಸ್ಪಿ ಆಗುತ್ತೆ. ಓಕೆನಾ? ಆ ಕಡೆ ಅನ್ನ ಆಗ್ತಾ ಇದೆ. ನೆಕ್ಸ್ಟು ಮ್ಯಾರಿನೇಟ್ ಆಗಿರೋ ಚಿಕನ್ ಹಾಕ್ಕೊಳ್ಳೋ ಟೈಮ್. ಈಗ ತಪ್ಪಲೆ ಕಾಯಕ್ಕಿಟ್ಟಿದ್ದೀವಿ. ಓಕೆ, ಫೈನ್. ಸ್ವಲ್ಪ ಎಣ್ಣೆ, ಇವಾಗೇನು ನಾವು ಆನಿಯನ್ ಫ್ರೈ ಮಾಡಿದ್ದೀವಲ್ಲ ಅದನ್ನು ಹಾಕೋಬೋದು. ಬೇಕಂದರೆ ಒಂದು ಸ್ವಲ್ಪ ಜೀರಿಗೆ ಹಾಕೋಬೋದು. ಸಜೀರ ಅಂತ ಹೇಳ್ತಾರೆ. ಆ ಜೀರಿಗೆಗೂ ಈ ಜೀರಿಗೆಗೂ ಭಾಳ ವ್ಯತ್ಯಾಸ ಇರುತ್ತೆ.
ಈ ಮರಾಠಿ ಮೊಗ್ಗು ಫ್ಲವರ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಇಲ್ಲಿಗೆ. ಒಂದು ಸ್ವಲ್ಪ ಸಜೀರಾ ಅಂತ ಬರುತ್ತೆ, ಜೀರಿಗೆಗೂ ಇದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಇದು ಬಿರಿಯಾನಿ ಅದು ಇದು ಮಾಡಿದಾಗ ಭಾಳ ಟೇಸ್ಟ್ ಕೊಡುತ್ತೆ. ಈಗ ಈ ಚಿಕನ್ ಎಲ್ಲ ಹಾಕೊಂಡ್ಬಿಡೋಣ. ಚೆನ್ನಾಗಿ ಮಸಾಲೆ ಎಲ್ಲ ಏನಿರುತ್ತೆ ಹಾಕ್ಕೊಳ್ಳೋಣ. ಉಪ್ಪು ಮತ್ತೆ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಸೊ ಇದಕ್ಕೆ ಇನ್ನೊಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಮ್ಯಾರಿನೇಷನ್ ಮಾಡುವಾಗ ಸ್ವಲ್ಪ ಹಾಕಿರ್ತೀವಲ್ಲ, ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಜೋರು ಉರಿ ಇಟ್ಕೊಳ್ಳಿ. ಇದನ್ನು ಚೆನ್ನಾಗಿ ಒಂದು 15 to 20 ಮಿನಿಟ್ಸ್ ಕುದಿಯಕ್ಕೆ ಬಿಡೋಣ. ಏನೂ ಆ್ಯಡ್ ಮಾಡೋದು ಬೇಕಾಗಿಲ್ಲ, ಓಕೆನಾ. ಪ್ಲೇಟ್ನ ಕ್ಲೋಸ್ ಮಾಡಿಬಿಡಿ, ಒಂದು ಸ್ವಲ್ಪ ಓಪನ್ ಇರಲಿ. 15 ಮಿನಿಟ್ಸ್ ಬಿಟ್ಬಿಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ 70% ಕುಕ್ ಆಗಿರೋ ರೈಸ್ ಕಾಣ್ತಾ ಇದೆ ಅಲ್ವಾ. ಜಾಸ್ತಿ ಏನಾದ್ರು ಕುದಿಸ್ಕೊಂಬಿಟ್ರೆ ನೀವು ಈಗಲೇ ಅರಳ್ಬಿಟ್ರೆ ಆಮೇಲೆ ಬಿರಿಯಾನಿ ಮಾಡ್ಬೇಕಾದ್ರೆ ಮಿಜ್ಜಿ ಅನ್ನ ಆಗಿಬಿಡುತ್ತೆ, ಉದ್ರುದ್ರ ಅನ್ನ ಸಿಗೋದಿಲ್ಲ. ಅದಕ್ಕೋಸ್ಕರ 70% ಅನ್ನ ಆಗಿದೆ. ಅಷ್ಟರಲ್ಲಿ ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಒಂದು ಸ್ವಲ್ಪ ಈಗ ಬೇಯ್ತಾ ಇರೋ ಚಿಕನ್ಗೆ ಹಾಕೊತೀನಿ. ಇನ್ನೊಂದು ಸ್ವಲ್ಪ ಮ್ಯಾರಿನೇಷನ್ಗೆ ಇಟ್ಕೊತೀನಿ. ಈ ದಮ್ ಬಿರಿಯಾನಿಗೆ ಮ್ಯಾರಿನೇಟ್ ಮಾಡ್ತೀವಲ್ಲ, ಆ ಮ್ಯಾರಿನೇಷನ್ಗೆ ಇಟ್ಕೊತೀನಿ. ಟೊಮೆಟೊ ಹಾಕೋಬೇಡಿ ಬಿರಿಯಾನಿಗೆ, ಬೇಕಂದವ್ರು ಹಾಕೋಬೋದು. ನಾವು ಟೊಮೆಟೊ ಹಾಕೋದಿಲ್ಲ, ಲೆಮನ್ ಹಾಕಿದ್ದೀವಿ. ಟೊಮೆಟೊ ಹಾಕಿದ್ರೆ ಚಿಕನ್ ಟೇಸ್ಟು ಚೆನ್ನಾಗಿರಲ್ಲ. ಸೊ ಇವಾಗೇನು ಕಟ್ ಮಾಡಿದ್ದೀವಲ್ಲ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಳ್ಳಿ, ಪುದೀನೂ ಹಾಕ್ಕೊಳ್ಳಿ ಒಂದು ಚೂರು ಚೂರು. ಕೊತ್ತಂಬರಿ ಮತ್ತು ಪುದೀನಾನ ಹಾಕ್ಕೊಳ್ಳಿ ಇಲ್ಲಿಗೆ. ಚೆನ್ನಾಗಿ ಫ್ರೈ ಆಗಲಿ. ಕೆಲವರು ಕಲರ್ಗೆ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಸಾಲೆ ಜಾಸ್ತಿ ಹಾಕ್ತಾರೆ, ಆ ಥರ ಹಾಕೊಂಡಿದ್ರೆ ಹಾಕ್ಕೊಳ್ಬೋದು. ಚೆನ್ನಾಗಿ ಕುದ್ದಿ ಆ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಅನ್ನೋದು ಹೋಗಬೇಕು. ಇನ್ನೊಂದು 5 ಮಿನಿಟ್ಸ್ ಬಿಡೋಣ, 5-10 ಮಿನಿಟ್ಸು. ಈಗ ಚಿಕನ್ ಚೆನ್ನಾಗಾಗಿದೆ. ಒಂದು ಸ್ವಲ್ಪ ವಾಟರ್ ಇರುತ್ತಲ್ಲ, ಸೈಡ್ಗೆ ಇಟ್ಕೊಂಡ್ಬಿಡೋಣ. ಈಗ ಮ್ಯಾರಿನೇಷನ್ ಸ್ಟಾರ್ಟ್ ಮಾಡೋಣ. ಆಫ್ ಮಾಡ್ಕೊಳ್ಳೋಣ. ಆಗಿದೆ. ಸೊ ಈ ವಾಟರ್ ಕಂಟೆಂಟ್ ಏನಿರುತ್ತಲ್ಲ, ಉಳಿದಿರೋ ಚಿಕನ್ ಸಾರು ಏನಿದೆಯಲ್ಲ ಅದನ್ನು ಸ್ವಲ್ಪ ತಗೊಳ್ಳೋಣ. ಚಿಕನ್ನ ಒಂದು 4 ತಪ್ಪಲೆಗೆ ಹಾಕ್ಕೊಳ್ಳೋಣ. ಐ ಆಮ್ ವೆರಿ ಸಾರಿ, ಮೈ ಚಿಕನ್ ಫಾಲ್ ಡೌನ್. ಲೆಟ್ಸ್ ಸ್ಟಾರ್ಟ್ ದ ಮ್ಯಾರಿನೇಷನ್. ಈಗ ಏನಂದರೆ ಜಾಸ್ತಿ ಸ್ವಲ್ಪ ನೀರು ಜಾಸ್ತಿ ಇರಬೇಕು. ಚಿಕನ್ನ ಇಟ್ಕೋಬೇಕು. ಚಿಕನ್ನ ಕೆಳಗಡೆ ಬಿಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲೂ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಓಕೆನಾ. ಈ
ನೀಟಾಗಿ ಎತ್ಕೊಳ್ಳಿ. ಚಿಕನ್ ಪೀಸ್ ಜಾಸ್ತಿ ಎಂಡಿಂಗಲ್ಲಿ ಉಳಿಸ್ಬೇಡಿ, ಸ್ವಲ್ಪ ಉಳಿಸಿ ಅಷ್ಟೇ. ನೀರು ಜಾಸ್ತಿ ಇರಲಿ. ಬೇಕಾದರೆ ಇನ್ನೊಂದು ಸ್ವಲ್ಪ ನೀರನ್ನ ಇದ್ರಲ್ಲಿ ಹಾಕೊಳ್ಳೋಣ. ಈಗ ಈ 70% ಏನು ಅನ್ನ ಆಗಿದೆಯಲ್ಲ, ಅದು ತುಂಬ ಹೊತ್ತಾಯಿತು. ಕೆಲವ್ರು ಏನು ಮಾಡ್ತಾರೆ, ನೀರು ಇದ್ದಾಗಲೇ ತೊಗೊಂಡಿರ್ತಾರೆ. ಈ ಥರ ತಗೊಂಡು ಜಾಸ್ತಿ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಲೇಯರು ಹಾಕ್ಕೊಂಡು ಈ ಥರ ಒಂದು ಲೇಯರ್ ಹಾಕ್ಕೊಂಡ್ರೆ, ಒಂದು ಲೇಯರ್ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಚಿಕನ್ ತೊಗೊಳ್ಳಿ. ಇಲ್ಲಿ ಚಿಕನ್ನ ಈ ಥರ ಒಂದು ಲೇಯರ್ ಹಾಕ್ಕೊಳ್ಳಿ. ಒಂಚೂರು ಸಾರು ಹಾಕ್ಕೊಳ್ಳಿ. ಮಿಡಲ್ ಆಫ್ ದ ಲೇಯರ್ ಇದು. ಸೊ ಇಲ್ಲೇನು ಮಾಡ್ತೀನಿ ಅಂದರೆ, ನಾನು ಫ್ರೈಡ್ ಆನಿಯನ್ಸ್ ಏನಿರುತ್ತಲ್ಲ, ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಫ್ರೈ ಮಾಡಿದ್ರೆ ಸೀದೋಗುತ್ತೆ ಅಂತ ನಾನೇ ಸ್ವಲ್ಪ ಕಡಿಮೆ ಫ್ರೈ ಮಾಡಿದೆ. ಸೊ ಹಾಕ್ಕೊಳ್ಳೋಣ. ಈಗ ಇನ್ನೊಂದು ಸ್ವಲ್ಪ ಮ್ಯಾರಿನೇಷನ್ಗೆ ಉಳಿಸ್ಕೊಳ್ಳೋಣ. ಈಗ ಇನ್ನೊಂದು ಸ್ವಲ್ಪ ಅನ್ನ ಇರೋದನ್ನ ಸೆಕೆಂಡ್ ಲೇಯರ್ಗೆ ಹಾಕ್ಕೊಳ್ಳೋಣ. ನಮ್ಮನೇಲಂತೂ ಬಿರಿಯಾನಿ ಅಂದರೆ ಬೇಗ ಖಾಲಿ ಆಗುತ್ತೆ. ಯಾಕಂದರೆ ನಾನು ಬಿರಿಯಾನಿ ಲವರು, ನನ್ನ ಹಸ್ಬೆಂಡು ಬಿರಿಯಾನಿ ಲವರು, ನನ್ನ ಮಗಳು ಸಹ ಬಿರಿಯಾನಿ ಲವರು. ಸೊ ಈ ಒಂದು ಏನು ಸೆಕೆಂಡ್ ಲೇಯರ್ ಹಾಕ್ಕೊಂಡ್ರಲ್ಲ, ಆ ಸೆಕೆಂಡ್ ಲೇಯರ್ನು ಹೀಗೆ ಮಾಡ್ಕೋಬೇಕು. ಓಕೆ, ಹಾಕ್ಕೊಂಡಾದ್ಮೇಲೆ ಮತ್ತೆ ಅಗೇನ್ ಈ ಚಿಕನ್ ಸಾರು ಏನಿದೆಯಲ್ಲ, ಇದೇನು ಗ್ರೇವಿ ಏನಿದೆಯಲ್ಲ, ಅದನ್ನು ಹಾಕ್ಕೊಂಬಿಡಿ. ಗೊತ್ತಾ, 15 ಮಿನಿಟ್ಸ್ ದಮ್ ಇಡ್ತಿರಲ್ಲ, 15 ಮಿನಿಟ್ಸ್ ದಮ್ ಇಟ್ಟಾದಮೇಲೆ ಸ್ಟವ್ ಆಫ್ ಮಾಡಿ ಮತ್ತೆ ಒಂದು 7 ನಿಮಿಷ ಹಾಗೇ ಇರಬೇಕದು. ಓಪನ್ ಮಾಡೋಕ್ಕೆ ಹೋಗಬಾರ್ದು. ಬೇಕಂದರೆ ಲಾಸ್ಟಲ್ಲಿ ಒಂದೊಂದು ಮೊಟ್ಟೆಗಳನ್ನ ಇಟ್ಕೋಬೋದು. ಇವಾಗ ಬಿರಿಯಾನಿ ಜೊತೆ ಕೆಲವರಿಗೆ ಮೊಟ್ಟೆ ತಿಂದು ಅಭ್ಯಾಸ ಇರುತ್ತಲ್ಲ, ಸೊ ಬಾಯ್ಲ್ಡ್ ಎಗ್ನ ಓಪನ್ ಮಾಡಿ ಲೈಕ್ ಇಟ್ಕೋಬೋದು. ಉಪ್ಪು ಖಾರ ಅರಿಶಿನದ ಜೊತೆ ಫ್ರೈ ಮಾಡಿ ಅದನ್ನು ಸಪ್ರೇಟಾಗಿ ಮೇಲ್ಗಡೆ ಇಟ್ಕೋಬೋದು. ಸೊ ಈ ಥರ ಕ್ಲೋಸ್ ಮಾಡಿಡಬೇಕು. ಏರ್ ಟೈಟ್ ಆಗಿರಬೇಕು. ಸೊ ಯಾವುದೇ ಥರ ಒಳಗಡೆ ಗಾಳಿ ಹೋಗಬಾರ್ದು. ಸೊ ದಮ್ ಚೆನ್ನಾಗಿ ಹೇಳ್ಕೊಳ್ಳುತ್ತೆ. ಟ್ರಸ್ಟ್ ಮೀ, ಇಟ್ ವಿಲ್ ಬಿ ವೆರಿ ವೆರಿ ಟೇಸ್ಟಿ. ನಾನು ಫಸ್ಟ್ ಟೈಮ್ ಮಾಡಿದಾಗಂತೂ ತುಂಬಾ ಸೂಪರಾಗಿತ್ತು. ಇದು ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಹೇಳ್ಕೊಟ್ಟಿದ್ದು, ಸ್ನೇಹಾಲ್ ಅಂತ. ಅವ್ರು ಮಹಾರಾಷ್ಟ್ರದವರು. ಅವ್ರು ದಮ್ ಬಿರಿಯಾನಿ ಹೇಳ್ಕೊಟ್ರು. ಸೊ ಮ್ಯಾರೇಜ್ ಆಗಿದ್ದು ಫಸ್ಟ್ ಡೇ, ನೆಕ್ಸ್ಟ್ ಡೇ ನಾನು ಅವ್ರ ಮನೆಗೆ ಹೋದಾಗ ಅವ್ರು ಮಾಡಿಕೊಟ್ಟಿದ್ದ ರೆಸಿಪಿ ಇದು. ಅವ್ರ ಹತ್ರ ನಾನು ಕೇಳಿ ತಿಳ್ಕೊಂಡು ಮಾಡಿರೋ ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ. ಆ ಒಂದು ಪುದೀನ ಮಿಂಟ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಸೆಕ್ಷನಲ್ಲಿ ಆ ದಮ್ ಬಿರಿಯಾನಿ ಓಪನ್ ಮಾಡಿ ತೋರಿಸ್ಕೊಡ್ತೀನಿ ನಾನು. ಕೆಲವ್ರು ಏನು ಮಾಡ್ತಾರೆ, ಫುಲ್ಲು ಮಿಕ್ಸಪ್ ಮಾಡ್ತಾರೆ. ಸೊ ಕೆಲವ್ರು ಏನು ಮಾಡ್ತಾರೆ, ಜಸ್ಟ್ ಒಂದು ಸೈಡ್ ಮಾತ್ರ ಓಪನ್ ಮಾಡಿ ತಟ್ಟೆಗೆ ಹಾಕೋತಾರೆ. ಅದು ಒಂಥರ ವೆರೈಟಿ ಥರ ಕಾಣುತ್ತೆ. ಕಲಸಿದ್ರೆ ಕೇಸರ್ ಕಲರ್ ಇರುತ್ತೆ. ಆಬ್ವಿಯಸ್ಲಿ ನಾನು ಕೇಸರ್ ಮಿಕ್ಸ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು. ದಮ್ ಕಟ್ ಆಗಿದೆ. ಲೆಟ್ ಮೀ ಚೆಕ್ ಹೇಗೆ ಬಂದಿದೆ ಬಿರಿಯಾನಿ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಮಿಕ್ಸ್ ಮಾಡಬೇಕಾಗಿತ್ತು. ಕೆಲವ್ರು ಏನು ಮಾಡ್ತಾರೆ ನೋಡಿ, ಹಾಕ್ಕೊಳ್ಳುವಾಗ ತಟ್ಟೆಗೆ ಹಾಕುವಾಗೂ ಅದೊಂದು ಟ್ರಿಕ್ಕು. ಹೀಗೆ ತಗೊಂಡು ಹೀಗೆ ತಟ್ಟೆಗೆ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ವೈಟು ಸ್ವಲ್ಪ ಆರೆಂಜ್ ಬರುತ್ತೆ. ಸೊ ಈ ಪುದೀನ ಕೊತ್ತಂಬರಿ ಎಲ್ಲ ಫುಲ್ ಫ್ರೈ ಆಗಿಬಿಟ್ಟಿರುತ್ತೆ. ಡೋಂಟ್ ವರಿ. ಫಸ್ಟ್ ಮ್ಯಾರಿನೇಷನಲ್ಲಿ ಇಲ್ಲ ಅಂದರೂ ಪರವಾಗಿಲ್ಲ, ಲಾಸ್ಟ್ ಮ್ಯಾರಿನೇಷನಲ್ಲಿ ಇರುತ್ತೆ. ಸೊ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ರೆಸಿಪಿನ. ಯಾ, ದಿಸ್ ಇಸ್ ಮೈ ಬಿರಿಯಾನಿ. ಐ ಆಮ್ ಲವಿಂಗ್ ಇಟ್. ಬಿರಿಯಾನಿ ಹೀಗಾಗಿದೆ ನೋಡಪ್ಪ. ಒಳ್ಳೆ ದಮ್ ಬಿರಿಯಾನಿ ತಿಂತಾ ಇದ್ದರೆ ಟೇಸ್ಟಿಯಾಗಿದೆ. ಟ್ರೈ ಮಾಡಿ.